ಜಬ್ಬಾರ್ ಅವರು ಹೇಳಿದ್ರು ರಿಜ್ವಾನ್ ಮತ್ತು ಸಲೀಂ ಅಹಮದ್ ಅವರು ಮಾತಾಡ್ತಾ ಇದ್ದಾರೆ, ಅದು ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲೇ ಕೂತ್ಕೊಂಡು ಸಮುದಾಯದ ವಿರುದ್ಧ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಮುದಾಯದವರೇ ಅವರ ಹಿಂದೆ ಕಾಣದ ಕೈಗಳಿದಾವೆ, ಮಂತ್ರಿಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ. ಎಲ್ಲರಿಗೂ ಸಹಜ ಮಂತ್ರಿ ಆಗೋಕ್ಕೆ ಯಾರು ಆಸೆ ಎಲ್ಲರಿಗೂ ಮಂತ್ರಿ ಆಗೋದು ಅದು ಸಹಜ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಮಾಡಬಾರ್ದು, ಮಾಡೋದು ತಪ್ಪು ಅಂತ ನಾವೆಲ್ಲ ಮಾಡೋದು ತಪ್ಪು. ಈಗ ನಾನು ಮಂತ್ರಿ ಆಗಬೇಕು ನನಗೆ ಆಸೆ ಇಲ್ಲ, ಮಂತ್ರಿ ಆಗಿದ್ದೀನಿ. ಈಗ ಮಂತ್ರಿ ಆಗಬೇಕಂತ ನನಗೆ ಆಸೆ ಇಲ್ಲ, ಎಲ್ಲರಿಗೂ ಆಸೆ ಇರ್ತದೆ. ಆಗಲಿ ಸಂತೋಷ. ಅವರು ಈಗ ಅವ್ರು ಯಾರಿಗೆ ಹೇಳಿದ್ರು ಅಂತ ಗೊತ್ತಿಲ್ಲ ತಾನೆ. ಈಗ ಲೋಕಲ್ ಲೀಡರ್ಸ್ ಯಾರಿಗೆ ಹೇಳಿದ್ರೆ ಡೈರೆಕ್ಟ್ ಹೆಸರು ಅಂತೂ ಯಾರ್ದು ಹೇಳಿಲ್ಲ. ಅವರು ಹೆಸರು ಹೇಳ್ಬೇಕು ತಾನೆ, ಇಂಥವ್ರು ಮಾಡಿದ್ದಾರೆ. ಈಗ ನನ್ನ ಕೆಲಸ ನಾನು ನಿಭಾಯಿಸಿದ್ದಾನೆ. ದಾವಣಗೆರೆ ಹೋಗಿದ್ದೀನಿ ತಾನೆ. ಈಗ ದಾವಣಗೆರೆ 5ನೇ ತಾರೀಕು, ನನಗೆ 5ನೇ ತಾರೀಕು ಕೇರಳದಲ್ಲಿ, ಆ್ಯಕ್ಚುಲಿ 7ನೇ ತಾರೀಕು ಕೇರಳ ಹಾಕಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ರು, ಸಮೀರ್ ಅವರು 5ನೇ ತಾರೀಕು ಬರ್ತಾರೆ ದಾವಣಗೆರೆ, 6-7 ಬಾಗಲಕೋಟೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾನೇ ಮನೆ ಮುಖ್ಯಮಂತ್ರಿಗಳು ಮನೆ ವೇಣುಗೋಪಾಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನು ಹೋಗಲೇಬೇಕಂತ ಅವ್ರ ಪರ್ಮಿಷನ್ ತೊಗೊಂಡು ಬಂದೆ. ನಾನು ಬಂದು ದಾವಣಗೆರೆ ಮಾಡಿದ್ದೀನಿ, ಬಾಗಲಕೋಟೆಲ್ಲೂ ಮಾಡಿಲ್ಲ. ಜಮೀರ್ ವಿರುದ್ಧ ಕೂಡ ಷಡ್ಯಂತ್ರ ನಡೀತಾ ಇದೆ ಸರ್. ಯಾಕಂದ್ರೆ ಪ್ರತಿ ಸಾರಿ ಅಧಿಕಾರದಲ್ಲಿದ್ದಾಗ ಜಮೀರ್ ಸಚಿವರಾಗ್ತಾರೆ, ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇಲ್ಲ, ಈ ಥರದ ಆರೋಪ ಮಾಡಿದ್ರೆ ನಮಗೆಲ್ಲ ಅವಕಾಶ ಸಿಗ್ಬೋದು ಅಂತ ಷಡ್ಯಂತ್ರ ನಡೀತಾ ಇದೆ. ರಾಜಕೀಯದಲ್ಲಿ ಸಹಜ, ಅದು ಯಾರು ಏನು ಮಾಡೋಕ್ಕಲ್ಲ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ ಅವ್ರ ಪ್ರಯತ್ನ ಆಗಲಿ, ಸಂತೋಷ. ಅವ್ರ ಮಂತ್ರಿ ಆಗಿ ನನಗೂ ಸಂತೋಷ ಆಗಲಿ. ಸರ್, ದಾವಣಗೆರೆ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರ ಆಪ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಸರ್ ದಾವಣಗೆರೆ ವಿಚಾರ? ಯಾಕಂದ್ರೆ ಹಿಂದೆ ರಾಜಣ್ಣ ಅವರ ವಿಚಾರದಲ್ಲೂ ಇಂಥದ್ದಾಯ್ತು, ಈಗ ನಿಮ್ಮ ವಿರುದ್ಧನೂ ಕೂಡ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋಂಥದ್ದು. ಹೇಳಿ ಸರ್, ಆ ಥರ ಏನಿದೆ ಅಂತ ಮಾಡಿ. ಈಗ ಮುಖ್ಯಮಂತ್ರಿಗಳಿಗೂ ಬೇಜಾರಲ್ಲ ಅವ್ರು ಪೊಲಿಟಿಕಲ್ ಸೆಕ್ರೆಟರಿನ ತೆಗೆಯೋದು ಅಂದ್ರೆ ಅವ್ರಿಗೂ ಬೇಸರ ಹೋಗ್ತಾ ಇದ್ದೀನಿ, ಕೇಳ್ತೀನಿ ಏನಕ್ಕಂತ.